ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭರಿನ ಅದ್ದೂರಿಯಾಗಿ ನಾನು ಯಾವತ್ತೂ ಹೋಗಲ್ಲ. ನಾವು ಕೆಳಮಟ್ಟಿಂದ ಬಂದಿರೋದು, ಕಷ್ಟ ಸುಖ ಗೊತ್ತಿರೋದ್ರಿಂದ ನಾವಿಲ್ಲಿ ಎಲ್ಲ ಬಡ ಮಕ್ಕಳನ್ನೆಲ್ಲ ಕರೆಸಿ ಅವ್ರಿಗೆ ಬಟ್ಟೆ ವಿತರಣೆ ಮಾಡಿ ಪುಸ್ತಕ ಕೊಟ್ಟು ಎಜುಕೇಷನ್ನು ಯೋಚನೆ ಮಾಡ್ತೀವಿ. ಯಾಕಂದರೆ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಿರೋದ್ರಿಂದ ಅವರು ಚೆನ್ನಾಗಿರ್ಬೇಕು ಅನ್ನೋದು ಅವ್ರ ಮಧ್ಯದಲ್ಲಿ ನಾವು ಅವರೆಲ್ಲ ಸೇರಿ ಮಕ್ಕಳ ಜೊತೆಲಿ ಸೇರಿ ಕೇಕ್ ಕಟ್ ಮಾಡಿ ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದು ಅದು ನಮಗೆ ಇದೇ ರೀತಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಇನ್ನೊಂದು ನಮ್ಮ ಕ್ಷೇತ್ರದ ನಾಯಕರಾದಂಥ ನಮ್ಮ ಬೈತಿ ಬಸವರಾಜನ ಆಶೀರ್ವಾದದೊಂದಿಗೆ ಅವ್ರಿಗೂ ಬೆಳಗ್ಗೆ ಬಂದು ಆಶೀರ್ವಾದ ಮಾಡಿಬಿಟ್ಟು ಹೋದರು. ಮತ್ತು ಇಲ್ಲಿ ನಮ್ಮ ಮಣಿಪಾಲ್ ಸಂಸ್ಥೆಯ ಗೌರವಾಧ್ಯಕ್ಷರಾದಂಥ ನಮ್ಮ ಗಜಿಯವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನ ಇಷ್ಟು ಮಾಡಲಿಕ್ಕೆ ಬಂದಿದ್ದಾರೆ. ಅದೇ ರಾಜ್ಯಾಧ್ಯಕ್ಷರಾದಂಥ ಬಸವರಾಜ್ ಪಟ್ಕೋಟಿ ಕರ್ನಾಟಕ ಸೇನೆಯ ಒಂದು ಅವರು ಸಹ ಬಂದು ಅವ್ರಿಗೆ ನಮಗೆ ಅಭಿನಂದನೆ ತಿಳಿಸಿ ಇವತ್ತು ಜೊತೆಯಲ್ಲಿ ನಾವೆಲ್ಲ ಅಣ್ಣ ತಮ್ಮಂದರು ನಾವೆಲ್ಲ, ಯಾಕಂದರೆ ಇಲ್ಲಿ ಇರ್ತೀವಿ ಹೋಗ್ತೀವಿ, ಯಾರೋ ಏನು ಶಾಶ್ವತ ಅಲ್ಲ. ಅಂದರೆ ಇರೋದ್ರಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಬೇಕು. ಅಂಥದ್ರಲ್ಲಿ ನಾವು ಸುಮಾರು 25-30 ವರ್ಷಗಳಿಂದ ನಾವು ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆ ದೇವರು ಇದೇ ಥರ ಆಯಿಸ್ಪಟ್ಟಿದ್ರೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಅಭಿಪ್ರಾಯ. ಯಾವತ್ತೂ ನಾವು ಅದ್ದೂರಿಯಾಗಿ ನಾನು ಆಚರಣೆ ಮಾಡ್ಕೊಬೇಕು, ನಾವು ಇದು ಮಾಡ್ಕೊಬೇಕು, ಕೇಕ್ ಕಟ್ ಮಾಡಬೇಕು ಅನ್ನೋದು ಇದುವರೆಗೂ ನನಗಿಲ್ಲ. ಅದೇ ರೀತಿ ಇರ್ತೀವಿ, ಜೊತೆಯಲ್ಲಿ ಎಲ್ಲರ ಮಧ್ಯದಲ್ಲಿ ನಾವು ಇದ್ದು ಬಾಳ್ಬೇಕು ಅನ್ನೋದೇ ನನ್ನೊಂದು ಆಸೆ. ಅವರೆಲ್ಲ ನಮ್ಮ ಸ್ನೇಹಿತರು, ಅದೇ ಹೇಳ್ತೀವಲ್ಲ ಅಣ್ಣ ತಮ್ಮದ್ರು, ನಾವೆಲ್ಲ ಒಂದು ಫ್ಯಾಮ್ಲಿ ಥರ ನಾವು ಎಲ್ಲ. ಯಾಕಂದರೆ ಇಲ್ಲಿ ನಮ್ಮ ವಾರ್ಡ್ ವೈಸ್ ಇರ್ಬೋದು, ನಮ್ಮ ಎಲ್ಲ ಸ್ನೇಹಿತರು ಸುಮಾರು ಜನ ಇದ್ದಾರೆ. ಎಲ್ಲ ಬೆಳಗ್ಗೆಯಿಂದ ಬಂದು ಸಾಕಷ್ಟು ಜನ ಬಂದು ಹೋಗ್ತಾವ್ರೆ. ಅವ್ರಿಗೆಲ್ಲ ನಾನು ತಿಳಿಸೋದಷ್ಟೇ, ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅವ್ರಿಗೂ ಒಳ್ಳೆಯದಾಗಲಿ ನಾಳೆ, ಯಾಕಂದರೆ ಗುರು ಪೌರ್ಣಮಿ ನಾಳೆ. ಅವರು ಒಂದು ಗುರುಸ್ಥಾನದಲ್ಲಿ ಅವ್ರಿಗೂ ದೇವರು ಆರೋಗ್ಯ ಐಶ್ವರ್ಯ ಅಂತಸ್ತು ಅವ್ರಿಗೆಲ್ಲ ಕೊಟ್ಟು ಎಲ್ಲರೂ ಚೆನ್ನಾಗಿರಲಿ ಅನ್ನೋದೇ ನಮ್ಮ ಆಸೆ. ಹುಟ್ಟುಹಬ್ಬದ ಶುಭಾಶಯಗಳವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ. ಒಳ್ಳೆ ಸಮಾಜ ಸೇವಕ, ಹೋರಾಟಗಾರ, ರಾಜಕೀಯ ಮುಸ್ತೈತಿ BJPಯಲ್ಲಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ. ನಮ್ಮ ಕರ್ನಾಟಕ ಸೇನೆಯಲ್ಲಿ ರಾಜ್ಯ ಪ್ರಧಾನ ಸಂಚಾಲಕರಾಗಿದ್ದಾರೆ. ಇವತ್ತು ಒಳ್ಳೆ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಹುಟ್ಟಿದಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡುವಂಥದ್ದಾಗಿರ್ಬೋದು, ಬಡ ಮಕ್ಕಳಿಗೆ ಅನ್ನದಾನ ಮಾಡುವಂಥಾಗಿರ್ಬೋದು, ಸಾಕಷ್ಟು ಈ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ರಮೇಶ್ ಅಣ್ಣವರು ಅದ್ಭುತವಾಗಿ ಸಮಾಜ ಸೇವೆ ಮಾಡ್ಕೊಂಬರ್ತಿದ್ದಾರೆ. ಸುಮಾರು ನನಗೆ 25 ವರ್ಷದಿಂದ ಆತ್ಮೀಯ ಸೋದರ, ದೊಡ್ಡ ಹಿರಿಯ ಸೋದರರು. ನಮಗೆ ತುಂಬ ಅದ್ಭುತವಾಗಿ ಕನ್ನಡದ ಕೆಲಸ, ಬಡವ್ರ ಕೆಲಸಗಳು, ಈ ಥರ ವ್ಯಕ್ತಿಗಳು ಸಿಗಲ್ಲ ಈ ಭಾಗದಲ್ಲಿ. ನಾನು ನೋಡಿದಂಗೆ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಅವರಿಗೆ ಅಭಿನಂದನೆಗಳು, ಹುಟ್ಟುಹಬ್ಬದ ಶುಭಾಶಯಗಳು. ಕಾರ್ಪೊರೇಟರ್ ಆಗಲೇ ಜನ ಮನಸ್ಸಲ್ಲಿ ಒಪ್ಪಿಟ್ಟಿದ್ದಾರೆ ಜನಗಳು. ಈಗ ಕಾರ್ಪೊರೇಟರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅವರು ಅರ್ಧ ರಾತ್ರಿ 2 ಗಂಟೆಗೆ ಫೋನ್ ಮಾಡಿದ್ರೆ ಹಾಸ್ಪಿಟ್ಲ್ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ರಕ್ತದಾನ ಶಿಬಿರ ಆಗಿರ್ಬೋದು, ಯಾರಿಗೆ ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡೋಂಥ ಕೆಲಸ ಅವತ್ತಿನ ಮಾಡ್ತಾ ಇದ್ದಾರೆ. ಒಂದು ಸಚಿವರು ಮಾಡೋಂಥ ಕೆಲಸ ನಮ್ಮ ರಮೇಶ್ ಅಣ್ಣ ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮುಂದಿನದಲ್ಲಿ ಶಾಸಕರಾಗಲಿ, ಸಚಿವರಾಗಿ ನಮ್ಮ ಎದುರುಗಡೆ ಬರಲಿ ಅಂತೇಳಿ ಆಸೆ. ಆಕಾಶದಾಚೆಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ ಅಮಾಯಗಾರ ತಾನು ಹಿರಿಯಲಿಲ್ಲವೋ ಗುಡಿಯಲಿಲ್ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ ತಂಪಿನಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ